दोस्तों, आप सबको मेरा नमस्कार। ಹಿಂದಿ ಪಾಠಶಾಲೆ में आप सबका स्वागत है। ಸ್ನೇಹಿತರೆ, ನಾವು ಹಿಂದಿಯನ್ನು ಮಾತಾಡೋದಕ್ಕೆ ಕಲಿತಾ ಇದ್ವಿ ಕನ್ನಡದ ಮುಖಾಂತರ. ಈಗಾಗಲೇ 7 ಪಾಠಗಳು ಆಗಿದೆ. ಇವತ್ತು ನಾವು 8ನೇ ಪಾಠದಲ್ಲಿ ಇದ್ದೀವಿ. ಸೊ ಇವತ್ತು ನಾವು ಸ್ವಲ್ಪ ವಿಭಿನ್ನವಾದದ್ದನ್ನು ಕಲಿತೀವಿ. ಈಗಾಗಲೇ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಹೇಗೆ ವಾಕ್ಯ ಮಾಡೋದು ಗೊತ್ತಾಗಿದೆ. ಸೊ ನಾನು, ನಾವು, ನೀನು, ನೀವು ಅದರ ಬಗ್ಗೆ ಅರ್ಥಗಳನ್ನೆಲ್ಲ ತಿಳ್ಕೊಂಡಿದ್ದೀರಾ. ಇವತ್ತು ಸ್ವಲ್ಪ ಎಲ್ಲ ಕಡೆನೂ ಬರೀ ನಾವು ಅಂತ ಹೇಳೋಕ್ಕಾಗಲ್ಲ, ನಾನು ಹೇಳೋಕ್ಕಾಗಲ್ಲ, ನೀನು ಹೇಳೋಕ್ಕಾಗಲ್ಲ. ಅದರ ಜೊತೆಯಲ್ಲಿ ನನಗೆ ಹೇಳಬೇಕಾಗುತ್ತೆ, ನಿಮಗೆ ಹೇಳಬೇಕಾಗುತ್ತೆ, ಅಥವಾ ನನ್ನನ್ನು, ನಿಮ್ಮನ್ನು, ಅವನನ್ನು ಕರೀತಾ ಇದ್ದಾರೆ, ಇವನನ್ನು, ಇವಳನ್ನು, ಇಷ್ಟೆಲ್ಲ ಬಂದಾಗ ಹೇಗೆ ಹೇಳಬೇಕು? ವೆರಿ ಸಿಂಪಲ್ ಆಗಿ ಇವತ್ತಿನ ಕ್ಲಾಸಲ್ಲಿ ವಿತಿನ್ 10 ಮಿನಿಟ್ಸಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನೋಡಿ ಇದನ್ನು ಹೇಗೆ ಕಲಿಯೋದು ಅಂತ. ಭಾಳ ಸುಲಭವಾಗಿದೆ. ಈಗ ಮೈ ಅಂದರೆ ನಾನು. ಸೊ ನಾನು, ಮೈ, ನಾವು, ಹಮ್. ಇದು ನಿಮಗೆ ಬೈ ಹಾರ್ಟ್ ಆಗಿರಬೇಕು, ಅಷ್ಟು ಕ್ಲಿಯರಾಗಿ ಗೊತ್ತಿರಬೇಕು. ನೀನು, ತು, ನೀನು, ತುಮ್. ನೀನು ಅನ್ನೋದಕ್ಕೆ 2 ಇದೆ, ತು ಮತ್ತು ತುಮ್. ನೀವು, ಆಪ್. ಹಾಗೆಯೇ ಇವನು, ಯ, ಇವರು, ಎ. ಅವನು, ವ, ಅವರು, ವೆ. ಅವಳಿಗೂ ಬರುತ್ತೆ, ಅದೆಲ್ಲ ನಿಮಗೆ ಗೊತ್ತಿದೆ. ಸೊ ಈಗ ಮೈ ನಾನು ಇದ್ದರೆ, ಮೈ ನಾನು, ನಾನು ಮೈ, ನನಗೆ ಮಾಡಬೇಕಲ್ಲ. ಅವಾಗೇನು ಮಾಡ್ತೀವಿ? ಮೈ ಪ್ಲಸ್ ಕೋ ಮುझे ಅಥವಾ ಮುझको ಅಂತ ಮಾಡ್ತೀವಿ. ಸೊ ಮುझे ಅಂದರೆ ನನಗೆ, ಮೈ ಅಂದರೆ ನಾನು, ಮುझे ಅಂದರೆ ನನಗೆ. ಅಷ್ಟು ತಿಳ್ಕೊಂಡ್ರೆ ಆಯಿತು. ಮೈ ಅಂದರೆ ನಾನು, ಮುझे ಅಂದರೆ ನನಗೆ. ಇನ್ನೊಂದು ಮೀನಿಗೆ ನನ್ನನ್ನು ಇದೆ, ಮತ್ತೆ ಹೇಳ್ತೀನಿ. ಸೊ ಹಾಗೆ ಹಮ್ ಅಂದರೆ ನಾವು, ಹಮ್ ನಾವು. ಹಮೇ ಅಂದರೆ ನಮಗೆ ಅಥವಾ ನಮ್ಮನ್ನು. ಹಮೆ ಅಂದರೆ 2 ಥರದ್ದು ಬರುತ್ತೆ. ಸಿಚುವೇಶನ್ ನೋಡಿ ನಾವು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಹಮೆ ನಮಗೆ, ಹಮೆ ನಮ್ಮನ್ನು, 2ಕ್ಕೂ ಬರುತ್ತೆ. ಹಾಗೆ ತು ಅಂದರೆ ನೀನು, ತುझे ನಿನಗೆ, ನಿನ್ನನ್ನು. ತುझे ನಿನಗೆ, ನಿನ್ನನ್ನು. ಹಾಗೆ ತುಮ್ ಅಂದರೂ ನೀನು, ತುಮ್ಹೇ ಅಂತ ಬರುತ್ತೆ. ತುಮ್ ಅಂತ ಯಾರಿಗೆ ಯೂಸ್ ಮಾಡ್ತೀರಾ? ನಿನಗೆ ಹೇಳಬೇಕಾದ್ರೂ ತುಮ್ಹೇ. ಇಲ್ಲಿ ತುಮ್ಕೋ, ತುಜ್ಕೋ, ಹಮ್ಕೋ, ಮುಜ್ಕೋ ಅಂತಲೂ ಹೇಳ್ಬೋದು. ಮುझे ಬದಲು ಮುಜ್ಕೋ ಹೇಳ್ಬೋದು, ಹಮೆ ಬದಲು ಹಮ್ಕೋ ಹೇಳ್ಬೋದು, ತುझे ಬದಲು ತುಜ್ಕೋ ಹೇಳ್ಬೋದು, ತುಮ್ಹೆ ಬದಲು ತುಮ್ಕೋ ಹೇಳ್ಬೋದು. ಓಕೆನಾ? ಸೊ ತುಮ್ಹೆ ಅಂದರೆ ನಿನಗೆ ಅಥವಾ ನಿನ್ನನ್ನು ಮೀನಿಂಗ್ ಬರುತ್ತೆ. ಆಪ್ ಅಂದರೆ ನೀವು, ಆಪ್ಕೋ ಅಂದರೆ ನಿಮಗೆ ಅಥವಾ ನಿಮ್ಮನ್ನು. ಆಪ್ ನೀವು, ಆಪ್ಕೋ ನಿಮಗೆ, ನಿಮ್ಮನ್ನು. ಹಾಗೆ ಯಹ್ ಅಂದರೆ ಇವನು ಅಥವಾ ಇವಳು ಬರುತ್ತೆ. ಇಸ್ಕೋ ಅಂದರೆ ಇವನಿಗೆ ಅಥವಾ ಇವಳಿಗೆ ಅಥವಾ ಇವನನ್ನು ಅಥವಾ ಇವಳನ್ನು ಬರುತ್ತೆ. ಹಾಗೆ ಎ ಅಂದರೆ ಇವರು, ಇನ್ಕೋ ಅಂದರೆ ಇವರಿಗೆ. ಎ ಇವರು, ಇನ್ಕೋ ಇವರಿಗೆ ಅಥವಾ ಇವರನ್ನು. ಹಾಗೆ ವಹ್ ಅಂದರೆ ಅವನು, ಅವಳು ಬರುತ್ತೆ. ಉಸ್ಕೋ ಅಂದರೆ ಅವನಿಗೆ ಅಥವಾ ಅವಳಿಗೆ. ಉಸ್ಕೋ ಅವನಿಗೆ ಆರ್ ಅವಳಿಗೆ ಅಥವಾ ಅವನನ್ನು ಅಥವಾ ಅವಳನ್ನು ಬರುತ್ತೆ. ಹಾಗೆ ವೇ ಅಂದರೆ ಅವರು, ವೇ ಅಂದರೆ ಅವರು. ಉನ್ಕೋ ಅವರಿಗೆ, ಉನ್ಕೋ ಅವರನ್ನು. ಸೊ ಈ ಥರದ ಮೀನಿಂಗನ್ನು ಫಸ್ಟು ಕಲ್ತ್ಕೊಂಡ್ಬಿಟ್ರೆ ಮುझे, ಹಮೆ, ತುझे, ತುಮ್ಹೆ, ಆಪ್ಕೋ, ಇಸ್ಕೋ, ಇನ್ಕೋ, ಉಸ್ಕೋ, ಉನ್ಕೋ ಇಷ್ಟು ಹೇಳಿದಿಷ್ಟೇನೆ. ಮುझे ಹಮೆ, ಮುझे ಹಮೆ, ತುझे ತುಮ್ಹೆ, ಆಪ್ಕೋ, ಇಸ್ಕೋ ಇನ್ಕೋ, ಉಸ್ಕೋ ಉನ್ಕೋ. ಸೊ ಮೀನಿಂಗು ಗೊತ್ತಾಗಿದೆ. ಮುझे ನನಗೆ, ಹಮೆ ನಮಗೆ, ತುझे ನಿನಗೆ, ತುಮ್ಹೆ ನಿನಗೆ, ಆಪ್ಕೋ ನಿಮಗೆ, ಇಸ್ಕೋ ಇವನಿಗೆ, ಇನ್ಕೋ ಇವರಿಗೆ, ಉಸ್ಕೋ ಅವನಿಗೆ, ಉನ್ಕೋ ಅವರಿಗೆ. ಈಗ ಇದನ್ನು ನಾವು ಸೆಂಟೆನ್ಸಲ್ಲಿ ಮಾಡೋಣ. ನನಗೆ, ಈಗ ನೋಡಿ ಒಂದು ಸೆಂಟೆನ್ಸ್. ನನಗೆ ಬೇಕು, ನನಗೆ ಬೇಕು. ಹಿಂದಿನಲ್ಲಿ ಹೇಗೆ ಯೂಸ್ ಮಾಡಬೇಕು? ಮುझे, ಮೈ ಪ್ಲಸ್ ಕೋ ಮುझे. ಬೇಕು ಅನ್ನೋದಕ್ಕೆ ಚಾಹಿಯೇ ಅಂತ ಬರುತ್ತೆ. ಬೇಕು ಚಾಹಿಯೇ. ನನಗೆ ಬೇಡ ಹೇಳಬೇಕಾದ್ರೆ ಮುझे ನನಗೆ, ನನಗೆ ಬೇಡ ಹೇಗೆ ಹೇಳಬೇಕು ಹಿಂದಿನಲ್ಲಿ? ಮುझे ಚಾಹಿಯೇ ಅಂದರೆ ಬೇಕು, ನಹಿನ ಸೇರಿಸಿ ಚಾಹಿಯೇ ಬರೆದ್ರಾಯ್ತು. ನಹಿ ಚಾಹಿಯೇ, ನನಗೆ ಬೇಡ, ಮುझे ನಹಿ ಚಾಹಿಯೇ. ನೋಡೋಣ. ಸೊ ನನಗೆ ಬೇಕು, ಮುझे ಚಾಹಿಯೇ. ನನಗೆ ಬೇಡ, ಮುझे ನಹಿ ಚಾಹಿಯೇ. ಹಾಗೆ ನಮಗೆ ಬೇಕು, ಹಮೆ ಚಾಹಿಯೇ. ನಮಗೆ ಬೇಡ, ಹಮೆ ನಹಿ ಚಾಹಿಯೇ. ತುझे ನಿನಗೆ ಬೇಕು, ತುझे ಚಾಹಿಯೇ. ನಿನಗೆ ಬೇಡ,
ತುझೆ ನಹಿ ಚಾಹಿಯೆ. ಹಾಗೆ ನಿನಗೆ ತುಮ್ಹೆ, ನಿನಗೆ ಬೇಕು, ತುಮ್ಹೆ ಚಾಹಿಯೆ, ತುಮ್ಹೆ ನಹಿ ಚಾಹಿಯೆ, ನಿನಗೆ ಬೇಡ. ನಿಮಗೆ ಬೇಕು, ಆಪ್ಕೋ ಚಾಹಿಯೆ. ನಿಮಗೆ ಬೇಡ, ಆಪ್ಕೋ ನಹಿ ಚಾಹಿಯೆ. ನೋಡಿ, ನಿಮಗೆ ಬೇಕು, ಆಪ್ಕೋ ಚಾಹಿಯೆ, ಆಪ್ಕೋ ಕಿತಾಬ್ ಚಾಹಿಯೆ. ನಿಮಗೆ ಹಣ ಬೇಡ, ಆಪ್ಕೋ ಪೈಸಾ ನಹಿ ಚಾಹಿಯೆ. ಹಾಗೆ ಇವನಿಗೆ ಬೇಕು ಅಥವಾ ಇವಳಿಗೆ ಬೇಕು, ಎರಡಕ್ಕೂ ಹಿಂದಿನಲ್ಲಿ ಒಂದೇ ಸೆಂಟೆನ್ಸ್ ಬರುತ್ತೆ. ಇಸ್ಕೋ ಚಾಹಿಯೆ, ಇಸ್ಕೋ ಘರ್ ಚಾಹಿಯೆ. ಇಸ್ಕೋ ಇವನಿಗೆ ಅಥವಾ ಇವಳಿಗೆ, ಘರ್ ಚಾಹಿಯೆ ಮನೆ ಬೇಕು. ಇಸ್ಕೋ ಘರ್ ನಹಿ ಚಾಹಿಯೆ. ಇನ್ಕೋ ಇವರಿಗೆ, ಇವರಿಗೆ ಬೇಡ, ಇನ್ಕೋ ನಹಿ ಚಾಹಿಯೆ. ಇವರಿಗೆ ಬೇಕು, ಇನ್ಕೋ ಚಾಹಿಯೆ. ಹಾಗೆ ಅವನಿಗೆ ಬೇಕು, ಉಸ್ಕೋ ಚಾಹಿಯೆ. ಅವನಿಗೆ ಬೇಡ, ಉಸ್ಕೋ ನಹಿ ಚಾಹಿಯೆ. ಅವರಿಗೆ ಉನ್ಕೋ ಚಾಹಿಯೆ, ಅವರಿಗೆ ಬೇಕು. ಉನ್ಕೋ ನಹಿ ಚಾಹಿಯೆ ಅಂದರೆ ಅವರಿಗೆ ಬೇಡ. ಸೊ ಈ ಥರ ಗೊತ್ತಾಯಿತು ನಿಮಗೆ. ಸೊ ಮುझे चाहिए, मुझे नहीं चाहिए, हमें चाहिए, हमें नहीं चाहिए, ತುझೆ ಚಾಹಿಯೆ, ತುझे नहीं चाहिए. ಈ ಥರ ಎಲ್ಲವನ್ನೂ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ ಒಂದು ಸೆಂಟೆನ್ಸ್ ಬರೆದಿದ್ದೀನಿ, ಸೇಮ್ ಥಿಂಗನ್ನು ಎಲ್ಲದಕ್ಕೂ ಅಪ್ಲೈ ಮಾಡಿ ನೋಡಿ. ಈಗ ಇನ್ನೊಂದು ಮೀನಿಂಗ್ ಏನಿದೆ ಅದನ್ನು ನೋಡೋಣ. ನನ್ನನ್ನು, ಈಗ ನನ್ನನ್ನು ಅಂತ ಬಂದಾಗ ನನ್ನನ್ನು ಕರೆಯುತ್ತಾರೆ, ನನ್ನನ್ನು ಕರೆಯುತ್ತಾರೆ. ಕರೆಯುತ್ತಾರೆಗೆ ಬುಲಾತೆ ಹೇ, ನನ್ನನ್ನು ಕರೆಯುತ್ತಾರೆ. ಮುझे ಬುಲಾತೆ ಹೇ, ನನ್ನನ್ನು ಕರೆಯುತ್ತಾರೆ. ನಮ್ಮನ್ನು ಕರೆಯುತ್ತಾರೆ, ಹಮೇ ಬುಲಾತೆ ಹೇ, ಹಮೇ ಬುಲಾತೆ ಹೇ. ಹಾಗೆ ನಿನ್ನನ್ನು ಕರೆಯುತ್ತಾರೆ, ತುझे ಬುಲಾತೆ ಹೇ. ಹೆಡ್ ಮಾಸ್ಟರ್ ನಿನ್ನನ್ನು ಕರೆಯುತ್ತಾರೆ. ಹೆಡ್ ಮಾಸ್ಟರ್ ತುझे ಬುಲಾತೆ ಹೇ. ಹೆಡ್ ಮಾಸ್ಟರ್ ತುಮ್ಹೆ ಬುಲಾತೆ ಹೇ. ಕರೆಯುತ್ತಿದ್ದಾರೆ ಮಾಡಬೇಕಾದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಬುಲಾ ರಹೇ ಹೇ ಅಂತ ಹೇಳಬೇಕಾಗುತ್ತೆ. ನಿಮ್ಮನ್ನು ಕರೆಯುತ್ತಾರೆ, ಆಪ್ಕೋ ಬುಲಾತೆ ಹೇ, ಆಪ್ಕೋ ಬುಲಾತೆ ಹೇ. ಇವನನ್ನು ಕರೆಯುತ್ತಾರೆ, ಇಸ್ಕೋ ಬುಲಾತೆ ಹೇ. ಇವರನ್ನು ಕರೆಯುತ್ತಾರೆ, ಇನ್ಕೋ ಬುಲಾತೆ ಹೇ. ಅವನನ್ನು ಕರೆಯುತ್ತಾರೆ, ಉಸ್ಕೋ ಬುಲಾತೆ ಹೇ. ಅವರನ್ನು ಕರೆಯುತ್ತಾರೆ, ಉನ್ಕೋ ಬುಲಾತೆ ಹೇ. ಸೊ ರಾಮನನ್ನು ಕರೆಯುತ್ತಾರೆ, ರಾಮ್ ಕೋ ಬುಲಾತೆ ಹೇ. ಲಕ್ಷ್ಮಣನನ್ನು ಕರೆಯುತ್ತಾರೆ, ಲಕ್ಷ್ಮಣ್ ಕೋ ಬುಲಾತೆ ಹೇ. ಹೀಗೆ ನೀವು ಜಸ್ಟ್ ಹಾಕ್ತಾ ಹೋಗಿ ಸೆಂಟೆನ್ಸ್ಗಳನ್ನ ಮಾಡ್ತಾ ಹೋದರೆ ನಾವು ಎಲ್ಲ ಥರದ ಸೆಂಟೆನ್ಸ್ಗಳನ್ನ ಇದರಲ್ಲಿ ಮಾಡ್ಬೋದು. ಸೊ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನೀವು ಚಾನಲ್ ನೋಡ್ತಾ ಇದ್ದರೆ ಅಥವಾ ಇದಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಒಂದು ಕಂಟಿನ್ಯೂಟಿ ಸಿಗುತ್ತೆ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಿಮಗೆ ಕಂಟಿನ್ಯೂಸ್ ಆಗಿ ನೋಟಿಫಿಕೇಷನ್ ಸಿಗುತ್ತೆ. ಸೊ ನಿಮಗೆ ವೊಕ್ಯಾಬ್ಯುಲರಿದು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾನು ಈ ವಿಡಿಯೋಗಳಿಗಿಂತ ಹಿಂದೆ ಒಂದು 1000 ವರ್ಡ್ಸ್ದು ಮಾಡಿದ್ದೀನಿ, ಒಂದು 10 ಪಾರ್ಟ್ಸಲ್ಲಿ 1000 ಶಬ್ದಗಳು ಡೈಲಿ ಯೂಸ್ ಮಾಡುವಂಥ ಆ ವಿಡಿಯೋ ಪ್ಲೇ ಲಿಸ್ಟಿಗೆ ಹೋಗಿ 1000 ವರ್ಡ್ಸ್ ಅಂತ ಇದೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿ 10 ವಿಡಿಯೋಗಳನ್ನು ನೋಡಿ. ಮತ್ತು PPT ಹಾಕಿ ಮಾಡಿರೋ ವೀಡಿಯೋಗಳು 21 ವೀಡಿಯೋಸ್ ಇದೆ. 21 ಡೇಸ್ ಕ್ಲಾಸ್ ಟು ಲರ್ನ್ ಹಿಂದಿ ಅಂತ, ಅದನ್ನು ನೋಡಿ. ಮತ್ತು ಇದರಲ್ಲಿ ಪಾರ್ಟ್ 1ಇಂದ ಪಾರ್ಟ್ 8ವರೆಗೂ ಏನಾಗಿದೆ ಎಲ್ಲವನ್ನೂ ನೋಡ್ತಾ ಬನ್ನಿ. ಒಂದು ಕಡೆಯಿಂದ ನೋಡ್ತಾ ಬನ್ನಿ. ಡೈರೆಕ್ಟಾಗಿ ಪಾರ್ಟ್ 8 ನೋಡೋಕ್ಕಿಂತ ಪಾರ್ಟ್ 1 ಅಂದರೆ ಪಾಠ 1, ಪಾಠ 2, ಪಾಠ 3 ಹಾಗೆ ನೋಡ್ತಾ ಬಂದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಲಾಸು ತುಂಬ ಈಸಿ ಆಗ್ತಾ ಹೋಗುತ್ತೆ. ಸೊ ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.